Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಎಲ್ಲರೂ ಕೇಳಿದ್ರಿ ಆರ್ಮ್ ಹೋಲ್ ಶೇಪ್ಸು ನೀಟಾಗಿ ಮಾಡೋದು ಹೇಗೆ ಮೇಡಮ್ ಬಿಗಿನರ್ಸಿಗೋಸ್ಕರ ಅಂತ. ಸೊ ಇವತ್ತಿನ ಕ್ಲಾಸ್ ನೀವು ಹೇಳಿರೋ ಟಾಪಿಕ್ ಬಗ್ಗೆನೇ ಇದೆ. ಏನಪ್ಪ ಅಂತ ಹೇಳಿದ್ರೆ ಕಂಕ್ಲಿನ ಶೇಪು ಹೇಗೆ ಕೊಡೋದು ಪರ್ಫೆಕ್ಟಾಗಿ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ, ಆಯಿತಾ? ಸೊ ಸ್ಟಾರ್ಟ್ ಮಾಡೋ ಕ್ಲಾಸ್ ಹಾಗಾದರೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಅದರಿಂದ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ? ನನ್ನ ಎಲ್ಲ ಹೊಸ ವಿಡಿಯೋಸ್ಗಳನ್ನ ನೀವು ಈಸಿಯಾಗಿ ನೋಡಬಹುದು. ಹಾಗೆ ನನ್ನ ಎಲ್ಲ ವ್ಯೂವರ್ಸ್ ಯಾರಿದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಹೀಗೆ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನೆಲ್ನ ಎನ್ಕರೇಜ್ ಮಾಡಿ ಬೆಳೆಸ್ತಾ ಇರಿ. ಓಕೆನಾ? ವಿತೌಟ್ ಫರ್ದರ್ ಡಿಲೇ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸಿಗೆ ನಾನು ಒಂದು ಅನ್ರೋಲ್ಡ್ ಶೀಟ್ಸ್, ವೈಟ್ ಶೀಟು, ಒಂದು ಸ್ಕೇಲು ಆ್ಯಂಡ್ ದೆನ್ ಸ್ಕೆಚ್ ಪೆನ್ನು, ಫ್ರೆಂಚ್ ಕರ್ವ್ ಶೇಪ್ ಕೊಡ್ಲಿಕ್ಕೋಸ್ಕರ, ಆರ್ ಎಲ್ಸ್ ವಿತೌಟ್ ಫ್ರೆಂಚ್ ಕರ್ವ್ ಕೂಡ ನಾನು, ಯಾಕಂದರೆ ಎಲ್ಲರ ಹತ್ರನೂ ಇದು ಅವೈಲಬಲ್ ಇರಲ್ಲ. ಸೊ ಹಾಗಾಗಿ ಇದು ಇಲ್ಲದೆ ಕೂಡ ಮಾಡೋದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇಷ್ಟು ಮೆಟೀರಿಯಲ್ಸು ನಾನು ಇವತ್ತು ಕ್ಲಾಸಿಗೆ ತೊಗೊಂಡಿದ್ದೀನಿ. ಫಸ್ಟ್ ಆರ್ಮ್ ಹೋಲ್ ಶೇಪ್ ಕೊಡಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಡ್ರಾಯಿಂಗ್ನ ಮಾಡ್ಕೊಂಡಿರ್ಬೇಕು. ಡ್ರಾಯಿಂಗ್ ಇನ್ ದ ಸೆನ್ಸ್ ಯಾವುದಾದ್ರೂ ಡ್ರೆಸ್ದು ಟಾಪ್ ಅಪ್ಪರ್ ಬಾಡಿ ಗೌರ್ಮೆಂಟಲ್ಲಿ ಮಾತ್ರ ಆರ್ಮ್ ಹೋಲ್ ಶೇಪ್ ಬರುತ್ತೆ, ಹೌದಾ? ಕರೆಕ್ಟ್ ತಾನೆ? ಕಂಕ್ಲಿನ್ ಶೇಪ್ ಯಾವ್ದ್ರಲ್ಲಿ ಬರುತ್ತೆ? ನಮ್ಮ ಅಬೋವ್ ವೇಸ್ಟ್ ಗಾರ್ಮೆಂಟಲ್ಲಿ ಬರುತ್ತೆ. ಲೈಕ್ ನಮ್ಮದು ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಕ್ರಾಪ್ ಟಾಪ್ಸ್ ಆಗಿರ್ಬೋದು, ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು, ಫ್ರಾಕ್, ಹಾಗೆ ಈ ಥರ ಎಲ್ಲದರಲ್ಲೂ ನಮಗೆ ಆರ್ಮ್ ಹೋಲ್ ಶೇಪ್ಸ್ ಬರುತ್ತೆ. ಓಕೆನಾ? ಸೊ ಹೇಗೆ ಆರ್ಮ್ ಹೋಲ್ ಶೇಪ್ಸ್ನ ಮಾರ್ಕ್ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇರೋದು, ಹೌದಾ? ಸೊ ಅದಕ್ಕೆ ಆರ್ಮ್ ಹೋಲ್ ಶೇಪ್ಸು ಎರಡಿರುತ್ತೆ, 2 ಡಿಫ್ರೆಂಟ್ ಆರ್ಮ್ ಹೋಲ್ ಶೇಪ್ಸ್ ಇರುತ್ತೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಹಿಂಭಾಗದ ಫಸ್ಟ್ ನಾವೇನು ಡ್ರಾ ಮಾಡ್ತೀವಲ್ಲ ಅದನ್ನ ಹಿಂಭಾಗದ ಕಂಕ್ಲಿನ ಆಕಾರ ಅಂತೀವಿ, ಆ್ಯಂಡ್ ದೆನ್ ಮುಂಭಾಗದ್ದು ಅಂದ್ರೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಆ್ಯಂಡ್ ದೆನ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಅಂತೇಳಿ. ಫಸ್ಟ್ ನಾವು ಈ ಶೇಪ್ಸ್ನ ಕೊಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಯಾರ್ಯಾರಿಗೆ ನಾವು ಆರ್ಮ್ ಹೋಲ್ ಶೇಪ್ಸ್ ಕೊಡಬಹುದು ಅಥವಾ ಯಾವ್ಯಾವ ಡ್ರೆಸ್ಸಲ್ಲಿ ಆರ್ಮ್ ಹೋಲ್ ಶೇಪ್ಸ್ ಕೊಡಬೇಕಾಗತ್ತೆ ಅನ್ನೋದು ನಮಗೆ ದ ಬೇಸಿಕ್ ನಾಲೆಡ್ಜ್ ಆಫ್ ಗಿವಿಂಗ್ ಆರ್ಮ್ ಹೋಲ್ ಶೇಪ್ ಇನ್ ವಿಚ್ ಗಾರ್ಮೆಂಟ್ ಅಂತ. ಓಕೆನಾ? ಸೊ ಅದು ಗೊತ್ತಿರಬೇಕು. ಸುಮ್ಮನೆ ಎಲ್ಲ ಡ್ರೆಸ್ಸಲ್ಲೂ ನಾವು ಎರಡೆರಡು ಆರ್ಮ್ ಹೋಲ್ ಶೇಪ್ಸ್ ಕೊಡ್ತೀವಿ ಅನ್ನೋದು ಅಲ್ಲ. ಓಕೆ? ದಟ್ ಈಸ್ ಟೆಕ್ನಿಕಲಿ ರಾಂಗ್. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿ? ಆರ್ಮ್ ಹೋಲ್ ಶೇಪ್ ಕೊಡೋದು ಹೇಗೆ ಅನ್ನೋದನ್ನ ನಾನು ಒಂದು ಡ್ರಾಯಿಂಗ್ ಮಾಡ್ಬಿಟ್ಟು ಇವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೊಂದು ಬ್ಲೌಸ್ದು ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ಇದರಲ್ಲಿ. ಅಂದರೆ ನಿಮಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಈ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಓನ್ಲಿ ಆರ್ಮ್ ಹೋಲ್ ಶೇಪ್ನ ಕಂಕ್ಲಿನ್ ಶೇಪ್ ಕೊಡೋದು ಹೇಗೆ ಅನ್ನೋದಕ್ಕೆ. ಸೊ ಬ್ಲೌಸ್ದೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ. ಸೊ ಇಲ್ಲಿ ಅಳತೆ ನಾನು ತಗೋತಾ ಇರೋದು, ಅಳತೆಗಳು ಏನಂದರೆ ಫುಲ್ ಲೆಂತ್ 14 ರೆಡಿ, ಆಯಿತಾ? ಚೆಸ್ಟ್ ಮೆಜರು 36ಗೆ ಮಾಡೋಣ. ಓಕೆ? ಶೋಲ್ಡರ್ 6 ಇಂಚು, ಆರ್ಮ್ ಹೋಲು 6 ಇಂಚು. ಓಕೆನಾ? ಆ್ಯಂಡ್ ದೆನ್ ಇಷ್ಟು ಸಾಕು ನಮಗೆ, ಸ್ಲೀವ್ ಏನು ನಾವು ಮಾಡೋಲ್ಲಲ್ಲ. ಸೊ ಹಾಗಾಗಿ ಇದು ನಮಗೆ ಈ ಅಳತೆ ಸಾಕು. ಸೊ ಡ್ರಾಯಿಂಗ್ ನಾನು ಸ್ವಲ್ಪ ಬೇಗನೆ ಮಾಡ್ಕೋತೀನಿ, ಅದ್ರ ಬಗ್ಗೆ ನೀವು ಇದು ಮಾಡ್ಕೊಳ್ಳೋದು ಬೇಡ. ಫಸ್ಟ್ ನಾನು 2 ಆರ್ಮ್ ಹೋಲ್ ಶೇಪ್ ತೋರಿಸ್ಬೇಕಲ್ವ, ಸೊ ಹಾಗಾಗಿ ನಾನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಬೇರೆನೇ ಮಾಡ್ತೀನಿ. ಓಕೆನಾ? ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಬೇರೆನೇ ಮಾಡೋಣ. ನಾನಿಲ್ಲಿ ಇವಾಗ ಇದು ಒಂದು
ನೆಕ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹೇಗೆ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಮೆಂಟ್ಸ್ ಮಾಡಿ, ಓಕೆನಾ. ಸೊ ಇದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಡ್ರಾಯಿಂಗ್ ನಾನು ಮಾಡಿದ್ದೀನಿ, ಓಕೆ. ಬ್ಲೌಸಿನ ಒಂದು ಬ್ಯಾಕ್ ಪಾರ್ಟ್, ಓಕೆನಾ. ಸೊ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಾವು ಡ್ರಾಯಿಂಗ್ ಮಾಡಬಹುದು ಫ್ರೆಂಡ್ಸ್. ಸೊ ನೀವು ಕೂಡ ಅದಕ್ಕೆ ಅಷ್ಟೇ ಎಲಿಜಿಬಲ್ ಆಗ್ತೀರ. ನನ್ನ ಚಾನಲ್ನ ವಿಡಿಯೋಸ್ಗಳನ್ನ ನೋಡಿ ನೋಡಿ ನೀವು ಕೂಡ ಅಷ್ಟೇ. ಐ ಕ್ಯಾನ್ ಅಶ್ಯೂರ್ ಯು, ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಬೇಕಾದ್ರೆ ನನ್ನ ಚಾನಲ್ ಬರೋ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡೋದ್ರಿಂದ ಪರ್ಫೆಕ್ಟ್ ಆಗಿ ನೀವು ಕೂಡ ಕಲಿತೀರಾ, ಓಕೆನಾ. ಸೊ ಇದು ಇವಾಗ ನನ್ನ ಬ್ಯಾಕ್ ಪಾರ್ಟ್, ನಮ್ಮ ಸ್ಯಾರಿ ಬ್ಲೌಸ್ನ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಆರ್ಮ್ ಹೋಲ್ ಶೇಪ್ ಹೇಗೆ ಕೊಡ್ಬೇಕಪ್ಪ ಹಾಗಾದ್ರೆ? ಇದು ನಮ್ಮ ಕಂಕ್ಲಿನ ಲೈನ್, ಕರೆಕ್ಟಾ? ಇದನ್ನ ನಾನು ಫಸ್ಟ್ ಸ್ಟಾರ್ಟಿಂಗ್ ನನ್ನ ವಿಡಿಯೋಸ್ ಬಂತಲ್ಲ ಅದರಲ್ಲಿ ನಾನು ಎಲ್ಲ ಲೈನ್ಸ್ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ದೀನಿ, ಓಕೆ. ಇದು ಕಂಕ್ಲಿನ್ ಲೈನ್. ಇಲ್ಲೇ ನಾವು ಆರ್ಮ್ ಹೋಲ್ ಶೇಪ್ ಕೊಡಬೇಕು, ಓಕೆನಾ. ನಾವೇನ್ ಮಾಡ್ತೀವಿ, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೋಸ್ಕರ ಹೊರಟೋಗುತ್ತೆ ನಮ್ದು, ಓಕೆ. ನಾವು ಹೀಗೆ ಇದು ಮಾಡಿರ್ತೀವಲ್ವಾ. ಸೊ ಇಲ್ಲಿ ನಮಗೆ 1/2 ಇಂಚು ಶೋಲ್ಡರ್ ಸ್ಲೋಪ್, 1/4 ಇಂಚ್ ಶೋಲ್ಡರ್ ಸ್ಲೋಪ್ ತೊಗೊಂಡಿರ್ತೀವಿ. ಅಂಡ್ ದೆನ್ ಸ್ಟಿಚಿಂಗಿಗೆ ನಮ್ಗೆ ಹೊರಟೋಗಿರುತ್ತೆ, ಓಕೆನಾ. ಸೊ ಎಷ್ಟು ಉಳಿದಿರುತ್ತೆ ಅದನ್ನ ನೋಡ್ಕೊಳ್ಳಿ. 6 ಇಂಚ್ ಇದೆ. 6ದ ಮಧ್ಯಭಾಗ ಎಷ್ಟಪ್ಪ? 3 ಇಂಚು, ಕರೆಕ್ಟಾ? 3 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಮಿಡ್ ಪಾಯಿಂಟ್ ಇಟ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನಮಗೆ ನೋಡಿ ಎದೆ ಸುತ್ತಳತೆ 36 ಇದೆ. 36ದು 4ನೇ ಒಂದು ಭಾಗ ತಗೊಂಡಿರ್ತೀವಿ ಇಲ್ಲಿ ಮಾರ್ಕ್ ಮಾಡಕ್ಕೆ, ಹೌದಾ. ಚೆಸ್ಟಿನ 4ನೇ ಒಂದು ಭಾಗ ಎಷ್ಟು ಬರುತ್ತೆ? 4 9 36. ಅದಕ್ಕೆ ಒಂದು 2 ಇಂಚು ಇನ್ಲೇ ಆ್ಯಡ್ ಮಾಡಿರ್ತೀವಿ, ಅದು 11 ಇಂಚ್ ಆಗಿರುತ್ತೆ. ಅದಷ್ಟು ನಾವು ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ. ನಾನು ಮಾರ್ಕ್ ಮಾಡಿದ್ದೀನಿ 9 ಆ್ಯಂಡ್ ದೆನ್ 2 ಇಂಚ್ ಫಾರ್ ಇನ್ಲೆ, ಓಕೆನಾ. ಕಂಕಳು ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ, ಆರ್ಮ್ ಹೋಲ್ ನೋಡಿ 6 ಪ್ಲಸ್ ಅರ್ಧ ಇಂಚ್ ಹೊಲಿಗೆಗೋಸ್ಕರ 6.5 ತೊಗೊಂಡಿದ್ದೀನಿ, ಓಕೆ. ಇಲ್ಲಿ ಮಾರ್ಕ್ ಮಾಡಿರೋದು ಅರ್ಥ ಆಗಿದೆ ಅಲ್ವಾ ಏನೇನು ಮಾಡಿದ್ದೀನಿ ಅಂತ. ಭುಜ ಕೂಡ ನೋಡಿ, ಶೋಲ್ಡರ್ ಕೂಡ 6 ಇದೆ, ಪ್ಲಸ್ ಸ್ಟಿಚಿಂಗಿಗೆ ಅಂತ ಹೇಳಿ 6.5 ಮಾರ್ಕ್ ಮಾಡಿದ್ದೀನಿ. ಕಂಕ್ಳು ರೆಡಿ ಎಷ್ಟಿದೆ ನಮ್ಮದು? 6 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಎದೆ ಸುತ್ತಳತೆ 36, 36ದ ಕಾಲ್ ಭಾಗ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. 9 ಇಂಚು ಪ್ಲಸ್ 2 ಇಂಚು ಇನ್ಲೇಗೋಸ್ಕರ, ಸೀಮ್ ಅಲೋಯನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ, ಓಕೆ. ಶೇಪ್ಸ್ ನಾವು ಈಗ ಎಲ್ಲಿ ಕೊಡೋದು? ಆಮೇಲೆ ಏನು ಮಾರ್ಕ್ ಮಾಡಿದೆ? ಇಲ್ಲಿ 1/2 ಇಂಚ್ ಸ್ಟಿಚಿಂಗಿಗೆ ಬಿಟ್ಟು ನಾವು ಎಷ್ಟಿದೆ ಅದನ್ನ ನೋಡ್ತೀವಿ. ನನ್ಗಿಲ್ಲಿ ಎಷ್ಟು ಬರ್ತಿದೆ? 6 ಇಂಚು. 6ದು ಮಧ್ಯಭಾಗ ಆದ್ರೆ ಅರ್ಧ, ಅಂದ್ರೆ 6ದ ಅರ್ಧ 3 ಇಂಚು. ಸೊ 3 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿದ್ವಿ. ಐ ಹೋಪ್ ಇಷ್ಟು ಅರ್ಥ ಆಯ್ತಾ ಅಲ್ವಾ? ಸೊ ಶೇಪ್ ಹೇಗೆ ಕೊಡೋದು? ಆರ್ಮ್ ಹೋಲ್ ಶೇಪ್ ನಾ ಹೇಳ್ತಾ ಇರೋದು ಬಿಗಿನರ್ಸಿಗೆ. ಇಲ್ಲಿ ನಾನು ಹೇಳ್ತಾ ಇರೋದು ಎಲ್ಲಾ ಡ್ರೆಸ್ಸು ಎಲ್ಲಾ ಬ್ಲೌಸಿಗೂ ಅಲ್ಲ, ಅಪ್ಲೈ ಆಗಲ್ಲ. ಅರ್ಥ ಆಗ್ತಿದ್ಯಾ? ನೀವು ನೆಕ್ಸ್ಟ್ ಮುಂದೆ ಮುಂದೆ ಕ್ಲಾಸ್ ಕಲಿತಾ ಹೋಗ್ತಿರಲ್ಲ, ನೋಡ್ತಾ ಹೋಗ್ತಿರ ನನ್ನ ವಿಡಿಯೋಸು, ಅದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಭುಜ ಎಷ್ಟಿರುತ್ತೆ, ಕಂಕ್ಲು ಎಷ್ಟಿರುತ್ತೆ ಅದ್ರ ಮೇಲೆ ನಾವು ಶೇಪ್ಸ್ ಕೊಡ್ತಾ ಹೋಗ್ಬೇಕು, ಓಕೆ. ಕೆಲವೊಂದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ದಿಸ್ ಇಸ್ ನಾಟ್ ದ ಸ್ಟ್ಯಾಂಡರ್ಡ್ ಆರ್ಮ್ ಹೋಲ್ ಶೇಪ್ಸ್ ಕೊಡೋದು, ಬಟ್ ಬೇಸಿಕ್ ಬಿಗಿನರ್ಸಿಗೆ ಇದು ಕಲ್ತ್ಕೋಬೇಕು ನೀವು, ಓಕೆನಾ. ಸೊ ಹೇಗೆ ಇದು ಬ್ಯಾಕ್ ಹಿಂಭಾಗದ್ದು. ಸೊ ಹೇಗೆ ಕೊಡೋದಪ್ಪ ಶೇಪು ಅಂದ್ರೆ, ಹೀಗೆ ಅಡ್ಡವಾಗಿ ಡಯಾಗ್ನಲ್ಲಿ ನಾವು 1.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಫ್ರೆಂಡ್ಸ್? ಡಯಾಗ್ನಲ್ಲಿ ಹೀಗೆ ಡಯಾಗ್ನಲ್ಲಿ 1.5 ಇಂಚು, 1.5 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡೆ, ಓಕೆ. ಈ 1.5 ಇಂಚ್ ಆದ್ಮೇಲೆ ಇದು ಹಿಂಭಾಗದ ಕಂಕ್ಲಿನ್ ಶೇಪು. ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಈ 3 ಇಲ್ಲಿ ಮಧ್ಯಭಾಗ ತಗೊಂಡಿದೀವಲ್ಲ, ಮಿಡ್ ಪಾಯಿಂಟ್ ಇಂದ ಹೀಗೆ 9 ಇಂಚ್ ಎಲ್ಲಿ ಬಂದಿರುತ್ತೆ ಎದೆ ಭಾಗದ, ಸೊ ಎದೆ ಸುತ್ತಳತೆ ಕಾಲ್ ಭಾಗ ಅಲ್ಲಿವರೆಗೂ ಮಾತ್ರ ನಾವು ಶೇಪ್ಸ್ ಕೊಡಬೇಕು, ಆಯ್ತಾ. 1.5ಗಿಂತ ಕಮ್ಮಿ ತಗೊಂಡ್ರೆ ಅಥವಾ 1.5ಗಿಂತ ಜಾಸ್ತಿ ತಗೊಂಡ್ರೆ ಏನಾಗತ್ತೆ ಅನ್ನೋದು ಕೂಡ ನಾ ಹೇಳ್ತೀನಿ. ಫಸ್ಟ್ ಶೇಪ್ಸ್ ಕೊಡೋದು ನೋಡ್ಕೊಳ್ಳಿ. ಹೀಗೆ ಬರಲ್ಲ ಅನ್ನೋರು, ಬಿಗಿನರ್ಸು, ಡಾಟೆಡ್ ಲೈನ್ ಹೀಗೆ ಇಟ್ಕೊಳ್ಳಿ, ಓಕೆ. ನೋಡಿ, ಓಕೆನಾ. ಹೀಗೆ ಇಷ್ಟೇ, ಇಲ್ಲಿವರೆಗೂ ಕೊಡ್. ಯಾಕೆ ಮೇಡಮ್ ಇಲ್ಲಿವರೆಗೂ ಕೊಡಬಾರ್ದು? ನೋಡಿ ನಾನು ಇಲ್ಲಿ ಸುಮ್ಮನೆ ತೋರಿಸ್ತೀನಿ. ಸೊ ಇದು ಎಕ್ಸ್ಟ್ರಾ ಬಟ್ಟೆ, ಬ್ಲೌಸಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು. ಇದು ಯಾಕೆ ಇಲ್ಲಿವರೆಗೂ ಕೊಡಬಾರ್ದು? ಕೊಟ್ಟರೆ ಏನಾಗುತ್ತೆ ನೋಡೋಣ. ಹಾಗಾದ್ರೆ ಇಲ್ಲಿದೆ ಮಿಡ್ ಪಾಯಿಂಟು, ಅಲ್ಲಿಂದ ನಾನು ಹಿಂಗೆ ಶೇಪ್ ಕೊಡ್ಕೋತಾ ಬರ್ತೀನಿ. ಇದನ್ನು ಕನ್ಸಿಡರ್ ಮಾಡಿದೆ, 1.5 ತೊಗೊಂಡಿರ್ತೀವಲ್ಲ ಅದನ್ನು. ಹೀಗೆ ನೀವು ಹೀಗೆ ಕೊಡ್ತೀರಾ ಅಂತ ಅನ್ಕೊಳ್ಳಿ. ರೆಡ್ಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನ ನೋಡ್ಕೊಳ್ಳಿ. ಸೊ ಹೀಗೆ ಮಾಡಿದಾಗ ಇಲ್ಲಿ ನಾವು ಬಟ್ಟೆ ಇವಾಗ ಕಟ್ ಮಾಡ್ತೀವಿ, ಇಲ್ಲಿ ಕಟ್ ಆಗತ್ತೆ, ಹೌದಾ. ಈ ಎಕ್ಸ್ಟ್ರಾ ಬಟ್ಟೆ ಬಂತಲ್ಲ
ನಾವು ಕಟ್ ಮಾಡಿದಾಗ. ಆಕ್ಚುಲಿ ನಾವು ಕಟ್ ಮಾಡ್ಬೇಕಾಗಿದ್ದು ಇಲ್ಲಿ ಮಾರ್ಕ್ ಮಾಡಿ, ಹೌದಾ? ಇದು ಮಾಡಿದಾಗ ಇಲ್ಲಿ ನಮಗೊಂದು 1/4 ಇಂಚು ಅಥವಾ ಅರ್ಧ ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಇರುತ್ತೆ. ಅದೇನ್ ಮಾಡುತ್ತೆ, ನಾವು ಹೊಲ್ದಾಗ ಎಕ್ಸ್ಟ್ರಾ, ನೀವು ನೋಡಿರ್ತೀರಲ್ಲ ಕಂಕ್ಳಲ್ಲಿ ಎಕ್ಸ್ಟ್ರಾ ರಿಂಕಲ್ಸ್ ತರ ಬರುತ್ತೆ, ನೆರಿಗೆ ಬರುತ್ತೆ ಉಪ್ಕೊಂಡಂಗೆ. ಸೊ ದಟ್ ಈಸ್ ದ ರೀಸನ್ ಯಾಕಪ್ಪ ಹಂಗ್ ಬರುತ್ತೆ ಬ್ಲೌಸ್ ಅಲ್ಲಿ ಅಥವಾ ನಾವು ಹಾಕೊಂಡಾಗ ಕಂಕ್ಳ ಹತ್ರ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಶೇಪ್ ಎಷ್ಟು ಬೇಕು ನಾವು ಅಷ್ಟು ಮಾರ್ಕ್ ಮಾಡದೆ ಕಟ್ ಮಾಡಿದ್ವಿ ಅಂದ್ರೆ ಆ ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ, ನೆರಿಗೆ ಆಗಿ ಆಬ್ವಿಯಸ್ಲಿ ಅದು ನೆರಿಗೆ ತರ ಅಲ್ಲಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್? ಸೊ ಇದು ನಮ್ದು ಬ್ಲೂ ನಲ್ಲಿ ನಾನು ಏನ್ ಮಾರ್ಕ್ ಮಾಡಿದೀನಲ್ಲ ಅದು ನನ್ನ ಬ್ಯಾಕ್ ಆರ್ಮ್ ಹೋಲ್ ಶೇಪ್, ಬ್ಯಾಕ್ ಆರ್ಮ್ ಹೋಲ್ ಶೇಪ್, ಕಂಕ್ಲಿನ ಶೇಪ್ ಅದು. ಓಕೆನಾ? ಇದು ಅರ್ಥ ಆಯ್ತಲ್ವಾ ಯಾಕೆ ಬ್ಯಾಕು ಮತ್ತೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಕೊಡಬೇಕು ಅಂತ ಅಲ್ವಾ? ಯಾಕಪ್ಪ ಅಂತ ಹೇಳಿದ್ರೆ, ಸಿ ಪಿಕ್ಚರ್ ಕಾಣಿಸ್ತಿದ್ಯಾ ಫ್ರೆಂಡ್ಸ್? ನಾನು ಎರಡೂ ತೋರಿಸ್ತೀನಿ, ಅಡಲ್ಟ್ ಇನ್ನೊಂದು ಮತ್ತೆ ಅಡಲ್ಟ್ ಅಂದ್ರೆ ದೊಡ್ಡವ್ರದ್ದು, ಮತ್ತೆ ಅಂದ್ರೆ ಮಕ್ಕಳು ಯಾರಿಗೆ ಚೆಸ್ಟ್ ಶೇಪ್ ಇರಲ್ಲ ಅವ್ರದ್ದು ಕೂಡ. ನೋಡಿ ಇಲ್ಲಿ ಎರಡು ಶೇಪ್ಸ್ ಅಲ್ಲಿ, ಸಾರಿ ಎರಡು ಪಿಕ್ಚರ್ ಅಲ್ಲಿ. ಈ ಪಿಕ್ಚರ್ ನಮ್ಮ ಅಡಲ್ಟ್ ವಿಮೆನ್ ಪಿಕ್ಚರ್ ಇದು, ದೊಡ್ಡವ್ರದ್ದು. ಸೊ ಬ್ರೆಸ್ಟ್ ಶೇಪ್ ಇದೆ. ಇದರಲ್ಲಿ ಮಕ್ಕಳದಿದೆ, ಹೆಣ್ಮಕ್ಳದು ನಾನು ಹೇಳ್ತಾ ಇರೋದು, ಬ್ರೆಸ್ಟ್ ಶೇಪ್ ಇಲ್ಲ. ಸೊ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಪಿಕ್ಚರ್ ನೋಡಿದಾಗ ಇಲ್ಲಿ ಬ್ರೆಸ್ಟ್ ಶೇಪ್ಗೆ ಹೇಗೆ ಕಾಣಿಸ್ತಿದೆ ನೋಡಿ, ಕಾಣಿಸ್ತಾ ಇದೆ ಶೇಪ್ ಹೀಗೆ, ಇಲ್ಲಿ ನೋಡಿ ಹೀಗೆ. ಇಲ್ಲಿ ಹೇಗಿದೆ, ಫ್ಲಾಟ್ ಆಗಿದೆ, ಹೌದಾ? ಸೊ ಇಲ್ಲಿ ಶೇಪ್ ಇರೋದ್ರಿಂದ ಏನಾಗುತ್ತೆ, ಕಂಕ್ಲಿನ ಶೇಪ್ ಒಳಗಡೆ ಹೋದಂಗಾಗತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾಗುತ್ತೆ, ಕಂಕ್ಳು ಒಳಗಡೆ ಹೋದಂಗಾಗತ್ತೆ. ಇಲ್ಲಿ ಏನು ಹಾಗೆ ಇಲ್ಲ, ನಾರ್ಮಲ್ ಆಗಿರುತ್ತೆ. ಸೊ ಇದು ಮತ್ತೆ ಬ್ಯಾಕ್ದು ಸೇಮ್ ಇರುತ್ತೆ ಶೇಪ್ಸ್. ಓಕೆ, ಬ್ರೆಸ್ಟ್ ಶೇಪ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇಲ್ಲೂ ಫ್ಲಾಟ್ ಆಗಿದೆ, ಬ್ಯಾಕ್ ಸೈಡು ಫ್ಲಾಟ್ ಇರುತ್ತೆ. ಸೊ ಇಲ್ಲಿ ನಮಗೆ ಎರಡು ಶೇಪ್ಸ್ ತೆಗಿಯೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಅಲ್ಲಿ ಆರ್ಮ್ ಹೋಲ್ ಶೇಪ್ ಇರೋದ್ರಿಂದ ಕಂಕ್ಳು ಸ್ವಲ್ಪ ಒಳಗಡೆ ಹೋದಂಗೆ ಆಗಿರುತ್ತೆ. ಈ ಶೇಪ್ ಮುಂದೆ ಬಂದಿರೋದ್ರಿಂದ ನಮಗೆ ಕಂಕ್ಳು ಹಿಂದೆ ಹೋದಾಗೆ ಅನ್ಸುತ್ತೆ. ಸಿ ಆನ್ ಯೋರ್ ಬ್ಯಾಕ್ ಅಲ್ಲಿ ನೋಡಿ ಫ್ಲಾಟ್ ಆಗಿರುತ್ತೆ, ಕಾಣಿಸ್ತದೆ ಇಲ್ಲಿ. ಸೊ ಹಾಗಾಗಿ ಬ್ಯಾಕ್ದು ಆರ್ಮ್ ಹೋಲ್ ಶೇಪ್ ಬೇರೆ ಕೊಡಬೇಕು, ಮುಂಭಾಗದ ಕಂಕ್ಲಿನ ಶೇಪೇನೆ ನಾವು ಬೇರೆ ಕೊಡಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಓಕೆನಾ? ಸೀದಾ ಎತ್ತಿಡುವ. ಇದು ನಮ್ದು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಇಂದ ನಾನು ಹೀಗೆ ಡ್ರಾ ಮಾಡ್ಕೋತೀನಿ. ಓಕೆನಾ? ಡ್ರಾ ಮಾಡ್ಬಿಟ್ಟು ನಂತರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಫ್ರಂಟ್ ಪಾರ್ಟ್ ಇಲ್ಲಿ ನಾನು ಮಾಡಿದ್ದೀನಿ ಡ್ರಾಯಿಂಗ್ನ. ಓಕೆ, ಇದು ಒಂದು ಬ್ಲೌಸ್ದು, ಬೇಸಿಕ್ ಬ್ಲೌಸ್ದು ಅಂತ ಅನ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್. ಓಕೆ, ಸೊ ಮುಂಭಾಗದ ಕಂಕ್ಲಿನ್ ಶೇಪ್ ಹೇಗೆ ಕೊಡೋದು, ದೊಡ್ಡ ಸೈಜಿಗೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನಾವು ಮಾಡಿದ್ದು ಯಾವುದು 36 ಚೆಸ್ಟ್ ಮೆಜರು. ಸೊ ಇಲ್ಲೂ ಕೂಡ ನಾನು ನೋಡಿ ಕಂಕ್ಲಿ ಎಷ್ಟು ಇಟ್ಕೊಂಡಿದ್ದೀನಿ, ನಂದು ಆರ್ಮ್ ಹೋಲ್ 6 ಪ್ಲಸ್ ಅರ್ಧ ಇಂಚು 6.5, ಶೋಲ್ಡರ್ ಕೂಡ ಎಷ್ಟು 6 ಪ್ಲಸ್ ಅರ್ಧ ಸ್ಟಿಚಿಂಗಿಗೋಸ್ಕರ 6.5, ಎದೆ ಸುತ್ತಳತೆ 36, ಅದ್ರ ಕಾಲ್ ಭಾಗ 9 ಪ್ಲಸ್ 2 ಇಂಚು. ಓಕೆ, ಇಷ್ಟು ತೊಗೊಂಡು ನಾನು ಮಾಡಿದ್ದೀನಿ. ಓಕೆ, ಫ್ರಂಟ್ ಆರ್ಮ್ ಹೋಲ್ ಶೇಪ್ ಹೇಗಪ್ಪ ಕೊಡೋದು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ. ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅಂದ್ರೆ ಮುಂಭಾಗದ ಕಂಕ್ಲಿನ್ ಶೇಪ್ ಹೇಗೆ ಅಂದ್ರೆ, ಇದು ನಮ್ದು ಕಂಕ್ಲಿನ್ ಲೈನ್, ಹೌದಾ? ಈ ಕಂಕ್ಲಿನ್ ಲೈನ್ ಇಂದ ಒಳಗಡೆಗೆ ನಾವು ಅರ್ಧ ಇಂಚ್ ಹೋಗ್ಬೇಕು. ಓಕೆ, ½ ಇಂಚ್ ಹೋಗ್ಬೇಕು. ಇದನ್ನ ನಾವು ಮೇಲ್ಗಡೆ ಇಲ್ಲಿ ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡಿದೀವಲ್ಲ ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ ಹೀಗೆ. ಓಕೆ, ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಎರಡು ತರ ನಾವು ಮಾಡಬಹುದು. ಇಲ್ಲಿ ಇದ್ರದ್ದು ಮಿಡ್ ಪಾಯಿಂಟ್ ತಗೊಳ್ಳೋಣ. ಇದು ಕೂಡ ನಮ್ಗೆ 6 ಇಂಚೆ ಬರುತ್ತೆ, ಹೌದಾ? ನೋಡಿ 6, ಅದ್ರದ್ದು ಅರ್ಧ ಅಂದ್ರೆ 3 ಇಂಚು. ಓಕೆ, ಸೊ ಇಲ್ಲಿಂದ 1 ಇಂಚ್ ಆದ್ರೂ ತಗೋಬಹುದು ಹೀಗೆ, ಅಥವಾ ಡಯಾಗ್ನಲಿ 1 ಇಂಚ್ ಆದ್ರೂ ತಗೋಬಹುದು. ಎರಡೂ ಕರೆಕ್ಟ್, ತಪ್ಪೇನಲ್ಲ. ಹೀಗೆ ಡಯಾಗ್ನಲಿ 1 ಇಂಚ್ ಹಿಂಗ್ ಲೈನ್ ಹಾಕಿದ್ರು ಮಾಡ್ಕೋಬಹುದು. ಓಕೆ, ಎರಡೂ ತಪ್ಪೇನಲ್ಲ, ಎರಡೂ ಕರೆಕ್ಟ್ ಆಗುತ್ತೆ. ನಿಮಗೆ ಯಾವ್ದು ಅನುಕೂಲ ಅದನ್ನ ಮಾಡಿ. ಓಕೆ, ಬೇಕಾದ್ರೆ ಡಯಾಗ್ನಲಿನೇ ತಗೊಂಡ್ ಮಾಡಿ, ಆಯ್ತಾ? ಈಗ ಎಲ್ಲಿವರೆಗೂ ಶೇಪ್ಸ್ ಕೊಡ್ಬೇಕು ಫ್ರೆಂಡ್ಸ್, ನಮ್ಮ ಎದೆ ಸುತ್ತಳತೆ ಕಾಲ್ ಭಾಗ ಎಲ್ಲಿತ್ತು ಅಲ್ಲಿವರೆಗೂ ಮಾತ್ರ. ಅಂದ್ರೆ 9 ಇಂಚ್ ನಾನು ಎಲ್ಲಿ ಮಾರ್ಕ್ ಮಾಡಿದೀನಿ, 36 ಎದೆ ಸುತ್ತಳತೆ ಕಾಲ್ ಭಾಗ 9, ಇದು 2 ಇಂಚು ಇಲ್ಲಿ. ಸೊ ಇಲ್ಲಿವರೆಗೂ ಮಾತ್ರ ಶೇಪ್ಸ್ ಕೊಡ್ಬೇಕು. ಹೇಗೆ, ಮಿಡ್ ಪಾಯಿಂಟ್ ಇಲ್ಲಿದೆ, ಮಿಡ್ ಪಾಯಿಂಟ್ನ ಹೀಗೆ ತಗೊಂಡೆ ನೋಡಿ, ನಾನು ಶೇಪ್ ಸ್ವಲ್ಪ ಇದು ರೊಟೇಟ್ ಮಾಡ್ಕೋತೀನಿ ಹೀಗೆ, ಕಾಣಿಸ್ತಿದೆಯಲ್ಲ? ಇಷ್ಟೇ. ಇದೇ ಹೀಗೆ ಕರ್ವ್ ಶೇಪ್ ಕೊಟ್ವಿ ಅಂತ ಹೇಳಿದ್ರೆ ಇದು ನಮ್ಮ ಮುಂಭಾಗದ ಕಂಕ್ಲಿನ ಆಕಾರ. ನೋಡಿ ಎಷ್ಟು ನೀಟಾಗಿ ಬಂತು, ಹೌದಾ? ಇಷ್ಟೇ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪ್. ಎಷ್ಟು ಒಳಗೆ ಹೋಯ್ತು ನೋಡಿ, ಇಷ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಡಿಫ್ರೆನ್ಸ್, ಅರ್ಧ ಇಂಚಷ್ಟು ಒಳಗಡೆ ನಮಗೆ ಶೇಪ್ ಹೋಗಿರುತ್ತೆ. ಇದು ಹೊರಗಡೆ
ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಇದು ನಮ್ದು ಮುಂಭಾಗದ ಕಂಕ್ಳಿನ ಆಕಾರ. ಏನಿದು ಮುಂಭಾಗದ ಕಂಕಳಿನ ಆಕಾರ ಅಂದ್ರೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್? ಸೊ ಇದು ಯಾವಾಗ್ಲೂ ಸ್ಟ್ಯಾಂಡರ್ಡ್ ಅಂತ ನಾ ಹೇಳಲ್ಲ ಆಯ್ತಾ. ಶೇಪ್ಸ್ ಕೊಡೋ ಮೆಥಡ್ ಹೀಗೇನೆ ಆಯ್ತಾ. ಇಲ್ಲಿಂದ 1 ಇಂಚ್ ತಗೋಬೇಕು, ಇಲ್ಲಿಂದ 1.5 ಇಂಚು. ಇದು ಎಲ್ಲಾ ಡ್ರೆಸ್ಸು ಅಥವಾ ಬ್ಲೌಸಿಗೆ ಅಪ್ಲೈ ಆಗುತ್ತೆ ಅಂತ ಅಲ್ಲ. ಸೊ ಹೇಗೆ ಇದು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬ್ಯಾಕ್ ಡೀಪ್ ಆಗ್ಲಿ ಅಥವಾ ಫ್ರಂಟ್ ಡೀಪ್ ಎಷ್ಟಿಡ್ತೀವಿ, ಭುಜ ಎಷ್ಟಿರುತ್ತೆ ಅಂಡ್ ದೆನ್ ಕಂಕ್ಲ್ ಎಷ್ಟಿರುತ್ತೆ, ಅದ್ರ ಮೇಲೆ ಇದು ಶೇಪ್ಸ್ ಕೊಡೋದು ಚೇಂಜ್ ಆಗತ್ತೆ. ಹೋಯ್ತಾ? ಅರ್ಥ ಆಗ್ತದೆ ಅಲ್ವಾ ನಾ ಹೇಳ್ತಾ ಇರೋದು? ಬ್ಯಾಕ್ ಡೀಪ್ ಜಾಸ್ತಿ ಆದ ಹಾಗೂ ಕೂಡ ನಮಗೆ ಆರ್ಮ್ ಹೋಲ್ ಶೇಪ್ಸು ಬೇರೆ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಭುಜ ಕಮ್ಮಿ ಆದಂಗೆ ಕಂಕ್ಲಿನ ಶೇಪ್ಸ್ ಬೇರೆ ಬೇರೆ ಆಗ್ತಾ ಬರುತ್ತೆ. ಸೊ ಇದು ಇನಿಷಿಯಲ್ ಕ್ಲಾಸಸ್ ಆಗಿರೋದ್ರಿಂದ, ಸ್ಟಾರ್ಟಿಂಗ್ ಕ್ಲಾಸ್ ಆಗಿರೋದ್ರಿಂದ ಜಸ್ಟ್ ಲರ್ನ್ ಹೌ ಟು ಗಿವ್ ದ ಶೇಪ್ಸ್. ಓಕೆ, ಸೊ ನಾರ್ಮಲ್ ಆಗಿ ಇಷ್ಟು ಫ್ರಂಟ್ ನೆಕ್ ಡೀಪು ಒಂದು 6 ಅಥವಾ 7 ಇಂಚ್ ಇದ್ರೆ, ಬ್ಯಾಕ್ ನೆಕ್ ಡೀಪು 8-9 ಇಂಚ್ ಇದ್ರೆ, ಈ ಮೆಥಡು ಆರಾಮಾಗಿ ನಾವು ಯಾವುದೇ ಡ್ರೆಸ್ ಆಗ್ಲಿ ಬ್ಲೌಸಿಗಾಗ್ಲಿ ಆರಾಮಾಗಿ ಅಪ್ಲೈ ಮಾಡಬಹುದು. ಓಕೆನಾ ಫ್ರೆಂಡ್ಸ್? ನಾ ಹೇಳಿದ ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಇನ್ನ ಬೇರೆ ಬೇರೆ ಟ್ರಿಕ್ಸ್ ಹೇಗೆ ಯೂಸ್ ಮಾಡ್ತೀವಿ, ಡೀಪ್ ಜಾಸ್ತಿ ಆದ ಹಾಗೆ ಅಥವಾ ಭುಜ ಕಮ್ಮಿ ಆದಾಗ, ಕಂಕ್ಳು ಉದ್ದ ಕಮ್ಮಿ ಆದಾಗ ಯಾವ ತರ ಶೇಪ್ಸ್ ಕೊಡ್ತೀವಿ, ಅಂಡ್ ದೆನ್ ಬೋಟ್ ನೆಕ್ ಆಗಿರ್ಬೋದು, ಕಾಲರ್ ನೆಕ್, ಏನಾದ್ರು ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಹೊಲಿತಾ ಇದೀವಿ ಅಂದಾಗ ಅಲ್ಲಿ ಟೋಟಲಿ ಎಂಟೈರ್ಲಿ ಡ್ರಾಯಿಂಗ್ ಮೆಥಡೇ ಚೇಂಜ್ ಆಗೋಗುತ್ತೆ. ಓಕೆನಾ ಫ್ರೆಂಡ್ಸ್? ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಡೋಂಟ್ ವರಿ. ಸೊ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಎಲ್ಲರಿಗೂ ನೀಟಾಗಿ ಅರ್ಥ ಆಗೋಗಿ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆನಾ? ಐ ಹೋಪ್ ಇವತ್ತಿನ ಕ್ಲಾಸು ಇನ್ಫಾರ್ಮೇಟಿವ್ ಆಗಿತ್ತು, ಹೊಸ ವಿಷಯನ ನೀವು ಕಲ್ತ್ರಿ ಅಂತ ನಾನು ಭಾವಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಬಿಫೋರ್ ವೈಂಡಿಂಗ್ ಮೈ ಕ್ಲಾಸ್ನ ವೈಂಡ್ ಮಾಡೋಕ್ಕಿಂತ ಮುಂಚೆ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಎನ್ಕರೇಜ್ ಮಾಡ್ತಾ ಇರಿ. ಅದರಿಂದ ಏನಾಗುತ್ತೆ ಫ್ರೆಂಡ್ಸ್, ನಮಗೆ ಒಂಥರ ಮೋಟಿವೇಶನ್ ಸಿಕ್ತಾಗುತ್ತೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಿ ಇವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಓಕೆನಾ? ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಿಮ್ಮ ಕಾಮೆಂಟ್ಸ್ ಇಂದ ನನಗೆ ಹೇಗೆ ಅಂತ ಹೇಳಿದ್ರೆ ತುಂಬಾ ಸ್ಫೂರ್ತಿ ಸಿಕ್ತಂಗ ಆಗುತ್ತೆ ಫ್ರೆಂಡ್ಸ್. ಓಕೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರಲ್ಲಪ್ಪ ಅನ್ನೋ ಖುಷಿ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.